ಓಕೆ, ಇನ್ನು ಸ್ಪೀಕರ್ ಕಚೇರಿಯಲ್ಲಿ ಸಿಎಂ ಅಶೋಕ್ ನಾಟಿ ಕೋಳಿ ಚರ್ಚೆ ಮಾಡಿದಾರಂತೆ. ಏನು ಸಣ್ಣ ಆಗಿದೆಯಾ ಅಶೋಕ್ ಅಂತ ಸಿಎಂ ಏನೋ ಕೇಳಿದ್ದಾರೆ. ನಿಮ್ಮ ಥರ ನಾಟಿ ಕೋಳಿ ತಿನ್ನಲ್ಲ ಸರ್ ನಾನು ಅಂತ ಅಶೋಕ್ ಏನೋ ಕಿಚಾಯಿಸಿದಾರಂತೆ. ನಾನು ತಿನ್ನಲ್ಲ, ಈಗ ಬಿಟ್ಬಿಟ್ಟಿದ್ದೀನಿ ಅಂತ ಅಶೋಕ್ ಎಲ್ಲ ಏನೋ ಹೇಳಿದ್ದಾರೆ ಅಂತ. ಒಂದಷ್ಟು ಫನಿ ಏನೋ ತಿನ್ನಪ್ಪ, ಏನೂ ಆಗಲ್ಲ, ಹಂಗೆಲ್ಲ ಬಿಟ್ಬಿಡ್ಬಾರ್ದು, ನೀನು ತಿನ್ನು ಅಂತ ಹೇಳಿದ್ದಾರೆ. ಬಾ ತಿನ್ನೋಣ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಸಿ ಎಂ ಏನೋ ಕರೆದಿದ್ದಾರೆ ಅಂತಂದ್ಬಿಟ್ಟು ಅದಕ್ಕೆ ಗಹಗಹಿಸಿ ನಕ್ಕಿದ್ದಾರೆ ಸಿ ಎಂ. ಒಂದಷ್ಟು ಫನ್ನಿ ವಿಚಾರಗಳು ನಡೆದಿದೆ. ಅವ್ರನ್ನ ಇವ್ರ ಕಾಲೆಳೆಯೋದು, ಇವ್ರನ್ನ ಅವ್ರ ಕಾಲೆಳೆಯೋದು, ಇವೆಲ್ಲವೂ ಕೂಡ ಕಲಾಪ ಆರಂಭಕ್ಕೂ ಮುನ್ನ ಸ್ಪೀಕರ್ ಕಚೇರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದನ್ನು ಕಲಾಪದಲ್ಲೂ ತರ್ತಾರೆ ಇವರು. ನಾಟಿ ಕೋಳಿ ಚರ್ಚೆ ಎಲ್ಲ ಆಗುತ್ತೆ. ಹೊರಗಡೆ ಸಿಕ್ಕಿದಾಗಲೂ ಸಿ ಎಂ ಕಾಲೆಳೆಯುವಂತಹ ಕೆಲಸವನ್ನು ಆರ್ ಅಶೋಕ್ ಅವರು ಮಾಡಿರ್ತಕ್ಕಂಥದ್ದು. ಸೊ ಸ್ಪೀಕರ್ ಕಚೇರಿಯಲ್ಲೆಲ್ಲ ಏನೇನು ಮಾತುಕತೆ ಆಯಿತು, ಸದನ ಹೇಗಾಗಬೇಕು, ಹೇಗೆ ನಡಿಬೇಕು, ಏನು ಎತ್ತ, ಇದೆಲ್ಲ ಆಗುತ್ತಲ್ಲ ಪೂರ್ವಭಾವಿ ಸಭೆ. ಆ ಪೂರ್ವಭಾವಿ ಸಭೆಯಲ್ಲಿ ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಸ್ಪೀಕರ್ನ ಎಲ್ಲರೂ ಭೇಟಿ ಮಾಡಿ ಬಂದಿದ್ದಾರೆ. ಈಗ ಸದನ ಆರಂಭ ಆಗಿ ಇತ್ತೀಚೆಗೆ ಮೃತಪಟ್ಟಂತಹ ಗಣ್ಯರಿಗೆ ಶ್ರದ್ಧಾಂಜಲಿಯನ್ನು ಕೋರುವಂತಹ ಕೆಲಸ ಈಗ ಆಗ್ತಾ ಇದೆ. ಇತ್ತೀಚೆಗೆ ಮೃತಪಟ್ಟಂತಹ ಮೇಟಿ ಅವರು, ಆರ್ ವಿ ದೇವರಾಜ್ ಅವರು, ಎಲ್ರಿಗೂ ಕೂಡ